ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಈ ಕುಂಭರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ಈ 5 ಮಾರ್ಚ್ ಗುರುವಾರದ ದಿನವು ಕುಂಭರಾಶಿಯವರಿಗೆ ಹೇಗಿರಲಿದೆ, ಮುಂದಿನ ಸಮಯದಲ್ಲಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತು ಯಾವ ಶುಭ ಸುದ್ದಿಗಳು ದೊರಕಲಿವೆ. ಇಂದು ಈ ವಿಡಿಯೋದಲ್ಲಿ ನಾವು ಈ ಕುಂಭರಾಶಿಯವರ ಈ ಕುಟುಂಬ ಜೀವನ, ವ್ಯವಹಾರ, ಪ್ರೇಮ ಸಂಬಂಧ ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ನಿಮ್ಮ ರಾಶಿ ಕುಂಭವಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಇಂದು ಗುರುವಾರ, ಶ್ರೀ ವಿಷ್ಣು ದೇವರ ದಿನ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಂದಿನ ಪಂಚಾಂಗ ಮಾರ್ಚ್ 5, 2026 ಗುರುವಾರ. ತಿಥಿ ದ್ವಿತೀಯೆ, ನಕ್ಷತ್ರ ಉತ್ತರ ಪಾಲ್ಗುಣಿ, ಪಕ್ಷ ಕೃಷ್ಣ ಪಕ್ಷ. ಸೂರ್ಯೋದಯ ಬೆಳಿಗ್ಗೆ 6:42, ಈ ಸೂರ್ಯಾಸ್ತ ಸಂಜೆ 6:23. ಶುಭ ಸಮಯ ಮಧ್ಯಾಹ್ನ 12:09ರಿಂದ 1:56ರವರೆಗೆ. ಈ ಶುಭ ಸಮಯ ಬೆಳಿಗ್ಗೆ 10:36ರಿಂದ 11:22ರವರೆಗೆ. ಲಕ್ಕಿ ನಂಬರ್ ಬಂದು 7. ಈ ಲಕ್ಕಿ ಬಣ್ಣ ಬಂದು ಈ ಸಿಲ್ವರ್ ಮತ್ತು ಬಿಳಿ. ಚಾಣಕ್ಯರು ಹೇಳುವಂತೆ ಸೂರ್ಯಾಸ್ತದ ನಂತರ ಈ ದೀಪ ಹಚ್ಚುವುದು ತುಂಬಾ ಶುಭಕರ. ಈ ಸಮಯವನ್ನು ಈ ಪ್ರದೋಷ ಕಾಲ ಅಂತ ನಾವು ಕರಿತೀವಿ. ಈ ವೇಳೆ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಆದರೆ ತುಂಬ ರಾತ್ರಿ ದೀಪ ಹಚ್ಚಬಾರದು. ಈ ಮನೆಯ ದೇವಾಲಯದಲ್ಲಿ ತುಪ್ಪದ ದೀಪ ಹಚ್ಚುವುದು ಶುಭ. ಮನೆಯ ಹೊರಗೆ ಅಥವಾ ಈ ತುಳಸಿ ಕಟ್ಟೆಯ ಬಳಿ ಸಾಸಿವೆ ಎಣ್ಣೆ ಅಥವಾ ಈ ಎಳ್ಳೆಣ್ಣೆಯನ್ನು ಬಳಸಿ ನೀವು ದೀಪ ಹಚ್ಚಬಹುದು. ದೀಪವನ್ನು ಸದಾ ಈಶಾನ್ಯ ದಿಕ್ಕಿನತ್ತ ಹಚ್ಚುವುದು ವಾಸ್ತು ಪ್ರಕಾರ ಉತ್ತಮ. ಈ ಕುಂಭ ರಾಶಿ ಫಲ. ಇಂದಿನ ಫಲಿತಾಂಶ. ಈ ಮಿತ್ರರ ಸಹಾಯದಿಂದ ಇಂದಿನ ಮಾನಸಿಕ ಒತ್ತಡ ಕಡಿಮೆಯಾಗಬಹುದು. ಭವಿಷ್ಯದ ಯೋಜನೆಗಳ ಬಗ್ಗೆ ಸ್ಪಷ್ಟತೆ ಬರಬಹುದು. ಮಕ್ಕಳಿಗೆ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿ ನಿಭಾಯಿಸಿದರೆ ಗೌರವ ಹೆಚ್ಚಾಗುತ್ತೆ. ಮಾತಿನಲ್ಲಿ ಮೃದುವಾಗಿರಿ, ಇದರಿಂದ ಈ ಮಾನ ಗೌರವ ಹೆಚ್ಚುತ್ತೆ. ಮನೆಯ ಅಗತ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ಈ ಬಜೆಟ್ ಪಾಲಿಸಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಹಾಜರಾತಿ ಮುಖ್ಯ. ಈ ಮಾರ್ಕೆಟಿಂಗ್ ಸಂಬಂಧಿತ ಕೆಲಸಗಳನ್ನು ಹಿಂದಿಗೆ ಮುಂದೂಡುವುದು ಒಳಿತು. ಸಮಯ ಹೆಚ್ಚು ತೆಗೆದುಕೊಳ್ಳಬಹುದು ಮತ್ತು ಲಾಭ ಕಡಿಮೆ ಇರಬಹುದು. ಈ ದಾಂಪತ್ಯ ಜೀವನದಲ್ಲಿ ಇದ್ದ ಗೊಂದಲಗಳು ಸರಿಯಾಗಬಹುದು. ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತೆ. ಆರ್ಥಿಕವಾಗಿ ದಿನಮಿಶ್ರ ಫಲಿತಾಂಶ ನೀಡಬಹುದು. ಈ ಖರ್ಚು ಹೆಚ್ಚಾದರೂ ಆದಾಯದ ಸಾಧ್ಯತೆ ಇದೆ. ಸಾಲವಾಗಿ ಕೊಟ್ಟ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲದಲ್ಲಿ ಇರಬಹುದು. ಒಂದು ಸಮಯದಲ್ಲಿ ಅನೇಕ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ಮನಸ್ಸನ್ನು ಏಕಾಗ್ರಗೊಳಿಸಿ. ಇತರರಿಂದ ಹೆಚ್ಚು ಸಲಹೆ ಪಡೆಯುವುದರಿಂದ ಗೊಂದಲ ಹೆಚ್ಚಾಗಬಹುದು. ಪ್ರೀತಿಯ ವ್ಯಕ್ತಿಯೊಂದಿಗೆ ಈ ಕೆಲ ಭಿನ್ನಾಭಿಪ್ರಾಯಗಳು ಬರಬಹುದು. ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಇಂದು ನಿಮ್ಮ ಪ್ರೇಮ ಜೀವನ ಸಾಮಾನ್ಯವಾಗಿರುತ್ತದೆ. ದೊಡ್ಡ ಬದಲಾವಣೆಗಳಿಲ್ಲ. ಕೆಲವರು ತಮ್ಮ ಸಂಗಾತಿಯನ್ನು ಭೇಟಿ ಮಾಡಿ ಸುಂದರ ಸಮಯ ಕಳೆಯಬಹುದು. ಸಂಗಾತಿ ನಿಮ್ಮಲ್ಲಿ ಬದಲಾವಣೆ ಬಯಸಿದರೆ ಒಮ್ಮೆ ಅವರ ಮಾತು ಕೇಳಿ ಪ್ರಯತ್ನಿಸಿ. ಸಾಧ್ಯವಾಗದಿದ್ದರೆ ಸೌಮ್ಯವಾಗಿ ವಿವರಿಸಿ. ವೈವಿಧ್ಯತೆ ಮತ್ತು ಈ ರೊಮ್ಯಾನ್ಸ್ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ವ್ಯಾಪಾರ ಮತ್ತು ಈ ಕರಿಯರ್. ಇಂದು ನಿಮ್ಮ ಕೆಲಸದ ಮೇಲೆ ಹಿರಿಯರ ಗಮನ ಇರಬಹುದು. ಆದ್ದರಿಂದ ಕಚೇರಿಯಲ್ಲಿ ಸಂಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಿ. ಅನಗತ್ಯ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಇಂದು ಅಂದರೆ ಹಿಂದಿನ ಕುಂಭರಾಶಿಯ ಸಂಪೂರ್ಣ ರಾಶಿಫಲ. ಪ್ರತಿದಿನದ ರಾಶಿಫಲಕ್ಕಾಗಿ ಈ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉಪಯುಕ್ತವಾದ ಮಾಹಿತಿ ನಿಮಗೆ ಯಾವಾಗಲೂ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಆ ಕ್ಷಣ ಈಗ ಬಂದಿದೆ. ಇಂದಿನಿಂದ ನಿಮ್ಮ ಅದೃಷ್ಟವು ಎಲ್ಲ ಬಂಧನಗಳಿಂದ ಮುಕ್ತವಾಗಿದೆ.
ನಿಮ್ಮ ವಿಧಿ ಈಗ ಆಜಾದ್ ಆಗಿದೆ. ಹೌದು, ನಿಮ್ಮ ಜೀವನದ ಮಹತ್ತರ ಬದಲಾವಣೆಯ ಸಮಯ ಇದೀಗ ಆರಂಭವಾಗಿದೆ. ಇನ್ನು ಮುಂದೆ ನಿಮ್ಮ ಪ್ರೇಮ ಜೀವನವಾಗಲಿ ಅಥವಾ ವೃತ್ತಿ ಬದುಕಾಗಲಿ ಯಶಸ್ಸಿನ ಶಿಖರ ಏರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಯ ಮಿಲನವು ಈಗ ಖಚಿತವಾಗಿದೆ. ನಿಮ್ಮ ಕನಸುಗಳು ನನಸಾಗುವ ಸಮಯ ಹತ್ತಿರವಿರುವುದರಿಂದ ಬಹುಶಃ ನೀವು ರಾತ್ರಿ ನಿದ್ದೆಯೂ ಬರದೇ ಇರಬಹುದು ನಿಮಗೆ. ಏಕೆಂದರೆ ಈ ಮಾಹಿತಿ ಅಷ್ಟು ಶಕ್ತಿಯುತವಾಗಿದೆ. ಆದರೆ ಮುಂದೆ ಹೋಗುವ ಮೊದಲು ಬ್ರಹ್ಮಾಂಡವು ನೀಡುತ್ತಿರುವ ಈ ದಿವ್ಯ ಎಚ್ಚರಿಕೆಯನ್ನು ಗಮನವಿಟ್ಟು ಕೇಳಿ. ನಾನು ನಿಮಗೆ ಹೇಳುತ್ತಿರುವುದು ಕೇವಲ ಮಾತಲ್ಲ, ಇದು ಆಕಾಶದ ಎತ್ತರದಿಂದ ನೇರವಾಗಿ ನಿಮಗೆ ಇಳಿದು ಬಂದಿರುವ ದೈವಿಕ ಸಂದೇಶ. ಈ ಗ್ರಹಗತಿಗಳ ಚಲನೆಯು ನನಗೆ ಅಂತಹ ಕೆಲವು ಸಂದೇಶಗಳನ್ನು ನೀಡಿವೆ. ಅವು ನನ್ನನ್ನು ಒಳಗಿನಿಂದ ಬೆಚ್ಚಿ ಬೀಳಿಸಿವೆ. ಈ ಸಂಕೇತಗಳನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿದ ಏಕೈಕ ಪ್ರಶ್ನೆ ಎಂದರೆ, ಈ ಜನರಿಗೆ ತಮ್ಮ ಜೊತೆ ಏನು ನಡೆಯಲಿದೆ ಎಂಬುದು ತಿಳಿದಿದೆಯೇ ಎಂದು. ಈಗ ನೀವು ಎಲ್ಲೇ ಇರಲಿ, ಮನೆಯಲ್ಲಿರಲಿ, ಈ ಕಚೇರಿಯಲ್ಲೇ ಇರಲಿ ಅಥವಾ ಈ ಪ್ರಯಾಣದಲ್ಲೇ ಇರಲಿ, ದಯವಿಟ್ಟು ಒಂದು ಕ್ಷಣ ನಿಮ್ಮ ಕೆಲಸಗಳನ್ನು ನಿಲ್ಲಿಸಿ ಈ ಮಾಹಿತಿ ಸಂಪೂರ್ಣವಾಗಿ ಆಲಿಸಿ. ಆಕಾಶದಲ್ಲಿ ಶತಮಾನಕ್ಕೊಮ್ಮೆ ಸಂಭವಿಸುವಂತಹ ಗ್ರಹಗಳ ಈ ಒಂದು ಹಲ್ಚಲ್ ನಡೆಯುತ್ತಿದೆ. ಶಕ್ತಿಗಳು ಮರುಜೋಡಣೆಯಾಗುತ್ತಿವೆ. ಇಡೀ ಬ್ರಹ್ಮಾಂಡದ ವಿದ್ಯಮಾನದ ಅತಿ ಹೆಚ್ಚು ಮತ್ತು ಆಳವಾದ ಪರಿಣಾಮವು ನಿಮ್ಮ ಮೇಲೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರ ಮೇಲೆ ಉಂಟಾಗಲಿದೆ. ನೀವು ಅಂದುಕೊಳ್ಳಬಹುದು, ಯಾವಾಗಲೂ ಏನಾದರೂ ಒಂದು ಬದಲಾವಣೆ ನಡೆಯುತ್ತಲೇ ಇರುತ್ತಲ್ಲ ಅಂತ, ಇದರಲ್ಲಿ ಹೊಸದು ಏನಿದೆ ಎಂದು. ಆದರೆ ನೆನಪಿರಲಿ, ಇದು ಸಾಮಾನ್ಯ ಸಮಯವಲ್ಲ. ಇಂದು ನಾನು ಹೇಳುವ ಈ ಪ್ರತಿ ಪದವನ್ನು ನೀವು ಅತ್ಯಂತ ಜಾಗರೂಕತೆಯಿಂದ ಕೇಳಿ. ಏಕೆಂದರೆ ನಿಮ್ಮ ಜೀವನಕ್ಕೆ ಬರಲಿರುವ ಈ ಚಂಡಮಾರುತವು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮವರ ನಡುವಿನಿಂದಲೇ ಉಂಟಾಗಲಿದೆ. ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರ ಮಧ್ಯದಿಂದಲೇ ಈ ಬಿರುಗಾಳಿ ಹೇಳಲಿದೆ. ಒಮ್ಮೆ ಯೋಚಿಸಿ ನೋಡಿ, ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಈ ಅಸಹಜವಾದದ್ದು ಏನಾದರೂ ನಡೆದಿದೆಯೇ? ಯಾವುದೋ ಮಾತು ಅಪೂರ್ಣವಾಗಿ ಉಳಿದಿದೆಯೇ? ಯಾರಾದರೂ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಹಿಂಜರಿಯುತ್ತಿದ್ದಾರೆಯೇ? ಯಾವುದೇ ಕಾರಣವಿಲ್ಲದೆ ಯಾರಾದರೂ ನಿಮ್ಮಿಂದ ದೂರವಾಗಿದ್ದಾರೆಯೇ? ಇದೆಲ್ಲವೂ ಕೇವಲ ಆಕಸ್ಮಿಕವಲ್ಲ. ಇವೆಲ್ಲವೂ ಒಂದು ದೊಡ್ಡ ಒಂದು ತುಣುಕುಗಳು. ಈಗ ಈ ರಹಸ್ಯವು ಒಂದೊಂದಾಗಿ ಬಿಚ್ಚಿಕೊಳ್ಳಲಿವೆ. ಆದರೆ ಅದಕ್ಕೂ ಮೊದಲು ಒಂದು ದೊಡ್ಡ ಆಘಾತ, ಮನಸ್ಸನ್ನು ಕಲಕುವ ಒಂದು ಸಂಭವನೀಯ ಘಟನೆಗೆ ನೀವು ಸಿದ್ಧರಾಗಿರಬೇಕು. ಬ್ರಹ್ಮಾಂಡವು ನೀವು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕೆಂದು ಬಯಸುತ್ತಿದೆ. ಪ್ರಸ್ತುತ ಬ್ರಹ್ಮಾಂಡದಲ್ಲಿ ಹರಿಯುತ್ತಿರುವ ಶಕ್ತಿಯು ಶಾಂತವಾಗಿಲ್ಲ, ಅದು ಅಸ್ಥಿರವಾಗಿದೆ. ಮಳೆ ಬರುವ ಮೊದಲು ಪ್ರಕೃತಿಯಲ್ಲಿ ಒಂದು ರೀತಿಯ ನಿಶ್ಶಬ್ದವಿರುತ್ತದೆಯಲ್ಲವೇ? ಹಕ್ಕಿಗಳು ಸುಮ್ಮನಾಗುತ್ತವೆ, ಈ ಗಾಳಿ ನಿಂತು ಹೋಗುತ್ತೆ, ಗಿಡದ ಎಲೆಗಳು ಅಲುಗಾಡುವುದಿಲ್ಲ. ಅಂತಹದ್ದೇ ಒಂದು ನಿಗೂಢ ಮೌನ ನಿಮ್ಮ ಜೀವನದಲ್ಲಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸಾಮಾನ್ಯವೆಂದು ಕಂಡರೂ ಈ ಒಳಗೆಲ್ಲೋ ಏನೋ ಒಂದು ಕುದಿಯುತ್ತಿದೆ. ರಾತ್ರಿ ಇದ್ದಕ್ಕಿದ್ದಂತೆ ನಿದ್ದೆ ಕೆಡುವುದು, ವಿಚಿತ್ರ ಕನಸುಗಳು ಬೀಳುವುದು, ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಆತಂಕ ಉಂಟಾಗುವುದು, ಇವೆಲ್ಲವೂ ನಿಮ್ಮ ಆತ್ಮವು ನಿಮಗೆ ನೀಡುತ್ತಿರುವ ಎಚ್ಚರಿಕೆಗಳು. ನಿಮ್ಮೊಳಗಿನ ದೈವಿಕ ಶಕ್ತಿಯು ಈ ಅಪಾಯವನ್ನು ಗ್ರಹಿಸಿದೆ, ಆದರೆ ದೈನಂದಿನ ಓಟದಲ್ಲಿ ನೀವು ಅದನ್ನು ಕೇಳಿಸಿಕೊಳ್ತಿಲ್ಲ. ನಿಮ್ಮ ಜೀವನದಲ್ಲಿ ಈಗ 3 ರೀತಿಯ ಶಕ್ತಿಗಳು ಏಕಕಾಲದಲ್ಲಿ ಕೆಲಸ ಮಾಡುತ್ತಿವೆ. ಮೊದಲನೆಯದು ಈ ಬದಲಾವಣೆಯ ಶಕ್ತಿ. ಹಳೆಯದೆಲ್ಲವೂ ಈಗ ಮುರಿಯುತ್ತಿದೆ, ಅದು ಸಂಬಂಧಗಳಿರಬಹುದು ಅಥವಾ ಈ ಪರಿಸ್ಥಿತಿಗಳೇ ಇರಬಹುದು. ಎರಡನೆಯದು ಈ ಪರೀಕ್ಷೆಯ ಶಕ್ತಿ, ನಿಮ್ಮ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಂಬಿಕೆಯನ್ನು ಈಗ ಪರೀಕ್ಷಿಸಲಾಗುತ್ತಿದೆ. ಮೂರನೆಯ ಅತ್ಯಂತ ಅಪಾಯಕಾರಿ ಶಕ್ತಿ ಎಂದರೆ ವಂಚನೆಯ ಶಕ್ತಿ. ನಿಮ್ಮ ಪ್ರಗತಿಯನ್ನು ನೋಡಿ ಸಹಿಸದವರು, ನಿಮ್ಮ ಸಂತೋಷವನ್ನು ನೋಡಿ ಹೊಟ್ಟೆ ಉರಿಯುವವರು ನಿಮ್ಮನ್ನು ಕೆಳಕ್ಕೆ ಎಸೆಯಲು ಸಕ್ರಿಯರಾಗಿದ್ದಾರೆ. ವಿಪರ್ಯಾಸವೆಂದರೆ ಈ ಶಕ್ತಿಗಳು ಹೊರಗಿನವರಿಂದ ಬಂದಿಲ್ಲ, ನಿಮ್ಮ ಸ್ವಂತ ಮನೆಯೊಳಗಿಂದ ಅಥವಾ ನಿಮ್ಮೊಂದಿಗೆ ನಗುವವರ ಮುಖವಾಡದ ಹಿಂದಿನಿಂದ ಬಂದಿರೋದು. ಗ್ರಹಗತಿಗಳ ಸ್ಥಿತಿಯು ಈಗ ಎಚ್ಚರಿಕೆ ಎಂಬ ಪದ ಒಂದೇ ಸಂಕೇತವನ್ನು ನೀಡುತ್ತಿದೆ. ನೀವು ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಮಾತಿನಲ್ಲೂ ಜಾಗರೂಕರಾಗಿ ಇರಬೇಕು.
ಏಕೆಂದರೆ ನೀವು ಯಾವುದನ್ನು ಸತ್ಯವೆಂದು ನಂಬಿದ್ದೀರೋ ಅದು ಸತ್ಯವಲ್ಲದಿರಬಹುದು. ಈ ತೆರೆಯ ಮರೆಯಲ್ಲಿ ಒಂದು ದೊಡ್ಡ ಆಟ ನಡೆಯುತ್ತಿದೆ ಮತ್ತು ಆ ಆಟದಲ್ಲಿ ನೀವು ಅರಿಯದೆಯೇ ಒಂದು ದಾಳವಾಗಿ ಬಳಕೆಯಾಗುತ್ತಿದ್ದೀರಿ. ಈಗ ನೀವು ಏನು ಮಾಡಬೇಕು ಎಂದು ಕೇಳಬಹುದು, ಆದರೆ ಮೊದಲು ಸಂಪೂರ್ಣ ರಹಸ್ಯವನ್ನು ಅರಿಯಿರಿ. ಈ ನಕಾರಾತ್ಮಕತೆಯ ಸುಳಿಯಲ್ಲಿ ಒಮ್ಮೆ ಸಿಲುಕಿದರೆ ಹೊರಬರುವುದು ತುಂಬ ಕಷ್ಟ. ನದಿಯ ಸುಳಿಯು ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ಒಳಗಿನ ಸೆಳೆತವು ಎಷ್ಟು ಶಕ್ತಿಯುತವೋ ನಿಮ್ಮ ಜೀವನದ ಸತ್ಯದ ಪರಿಸ್ಥಿತಿಯು ಅಷ್ಟೇ ಜಟಿಲವಾಗಿದೆ. ನೀವು ಇತಿಹಾಸವನ್ನು ಗಮನಿಸಿದರೆ ಮಹಾಭಾರತದ ಯುದ್ಧ ನಡೆಯುವ ಮುನ್ನ ಪ್ರಕೃತಿ ಮತ್ತು ಆಕಾಶವು ಅನೇಕ ಸಂಕೇತಗಳನ್ನು ನೀಡಿತ್ತು. ಆದರೆ ಕೇಳಿಸಿಕೊಳ್ಳಬೇಕಾದವರು ಅಹಂಕಾರದಿಂದ ಅದನ್ನು ನಿರ್ಲಕ್ಷಿಸಿದರು. ಅದರ ಪರಿಣಾಮ ಇತಿಹಾಸದಲ್ಲಿ ದೊಡ್ಡ ನೋವಾಗಿ ಉಳಿಯಿತು. ನಾನು ಇಂದು ಯಾವುದೇ ತಾರೀಖನ್ನು ಅಥವಾ ದಿನಾಂಕವನ್ನು ಭವಿಷ್ಯ ನುಡಿಯುತ್ತಿಲ್ಲ, ಬದಲಾಗಿ ಗ್ರಹಗಳು ನೀಡುತ್ತಿರುವ ಸ್ಪಷ್ಟ ಸಂಕೇತಗಳು ನಿಮ್ಮ ಮುಂದಿಡುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಮಹಾ ಸಂಘರ್ಷ ಅಥವಾ ವಿಧಿಯ ದೊಡ್ಡ ತಿರುವು ಬರಲಿದೆ. ಈ ಯುದ್ಧವು ಹೊರಗಿನ ಶತ್ರುವಿನೊಂದಿಗೆ ಅಲ್ಲ, ಬದಲಾಗಿ ನಿಮ್ಮದೇ ಭೂತಕಾಲದ ನಿರ್ಧಾರಗಳೊಂದಿಗೆ ನಡೆಯಲಿದೆ. ನೀವು ಬೇರೆಯವರ ಸಂತೋಷಕ್ಕಾಗಿ ನಿಮ್ಮ ಯಾವ ಕನಸುಗಳನ್ನು ಹೂತು ಹಾಕಿದ್ದೀರೋ, ಯಾರನ್ನು ಉಳಿಸಿಕೊಳ್ಳಲು ನಿಮ್ಮನ್ನು ನೀವು ಅರ್ಪಿಸಿಕೊಂಡಿದ್ದೀರೋ ಆ ಎಲ್ಲ ವಿಷಯಗಳು ಈಗ ನಿಮ್ಮ ಮುಂದೆ ಬಂದು ನಿಲ್ಲಲಿವೆ. ನಿಮ್ಮ ಮನಸ್ಸಿನ ಒಳಗೆ ಈಗ ಒಂದು ಯುದ್ಧ ನಡೆಯಲಿದೆ. ನೀವು ಒಬ್ಬಂಟಿಯಾಗಿರುವಾಗ ಕತ್ತಲೆಯಲ್ಲಿ ಛಾವಣಿಯನ್ನು ನೋಡುತ್ತಾ ನನಗೇಕೆ ಹೀಗಾಗುತ್ತಿದೆ ಎಂದು ಯೋಚಿಸುವಾಗ ಆ ಯುದ್ಧದ ತೀವ್ರತೆ ನಿಮಗೆ ಅರಿವಾಗುತ್ತೆ. ಈ ಹೋರಾಟದಲ್ಲಿ ಸೋತರೆ ಕೇವಲ ಒಂದು ಯುದ್ಧವನ್ನಲ್ಲ, ಬದಲಾಗಿ ನಿಮ್ಮ ಭವಿಷ್ಯವನ್ನು, ನಿಮ್ಮ ಅಸ್ತಿತ್ವವನ್ನು ಮತ್ತು ನೀವು ಇಷ್ಟು ದಿನ ಕಷ್ಟಪಟ್ಟು ಕಟ್ಟಿಕೊಂಡ ಹೆಸರನ್ನು ಕಳೆದುಕೊಳ್ಳುವ ಅಪಾಯವಿದೆ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಪರೀಕ್ಷಾ ಈ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೀವು ಮುರಿಯುತ್ತೀರೋ ಅಥವಾ ಗಟ್ಟಿಯಾಗಿ ನಿಲ್ಲುತ್ತೀರೋ, ಓಡಿ ಹೋಗುತ್ತೀರೋ ಅಥವಾ ಎದುರಿಸುತ್ತೀರೋ, ಮೌನವಾಗಿರುತ್ತೀರೋ ಅಥವಾ ಧ್ವನಿ ಎತ್ತುತ್ತೀರೋ, ನಿಮ್ಮ ಇಂದಿನ ನಿರ್ಧಾರವೇ ನಿಮ್ಮ ಮುಂದಿನ ಅದೃಷ್ಟವನ್ನು ನಿರ್ಧರಿಸುತ್ತೆ. ಆದರೆ ಕತ್ತಲೆಯ ಮಧ್ಯೆಯೂ ಒಂದು ಆಶಾದಾಯಕ ಬೆಳಕಿದೆ. ಈ ಬಿರುಗಾಳಿಯು ನಿಮಗೆ ಅಂತ್ಯವಲ್ಲ, ಬದಲಾಗಿ ಹೊಸ ಜನ್ಮದ ದ್ವಾರ. ಒಂದು ಕಡೆ ವಿನಾಶವಿದ್ದರೆ ಇನ್ನೊಂದು ಕಡೆ ಪೂರ್ವಜನ್ಮವಿದೆ. ನಿಮ್ಮ ಶತ್ರುಗಳು ನಿಮ್ಮ ಪಾದದ ಬಳಿ ಬರುವಂತಹ ನಿಮ್ಮನ್ನು ದುರ್ಬಲರೆಂದು ಭಾವಿಸಿದವರು ನಿಮ್ಮ ಶಕ್ತಿಯನ್ನು ನೋಡಿ ದಂಗಾಗುವಂತಹ ಸಮಯ ಬರಲಿದೆ. ಆದರೆ ಆ ಬಾಗಿಲು ತೆರೆಯಬೇಕಾದರೆ ನೀವು ಆ ನೋವಿನ ಪರೀಕ್ಷೆಯನ್ನು ದಾಟಲೇಬೇಕು. ಸರಿ ನಿರ್ಧಾರಗಳು ಯಾವಾಗಲೂ ಸುಲಭವಾಗಿರುವುದಿಲ್ಲ. ಅವು ನೋವು ನೀಡಬಹುದು, ಕಣ್ಣೀರು ತರಿಸಬಹುದು, ಆದರೆ ಕೊನೆಯಲ್ಲಿ ನಿಮ್ಮನ್ನು ನಿಜವಾದ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಒಬ್ಬ ಗುಪ್ತ ಶತ್ರು ಇದ್ದಾನೆ. ಒಮ್ಮೆ ನಿಮ್ಮ ಈ ಒಂದು ಅಂತರಾತ್ಮವನ್ನು ಕೇಳಿ ನೋಡಿ. ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ನಿಮಗೆ ಮನಸ್ಸು ಪದೇ ಪದೇ ಎಚ್ಚರಿಸುತ್ತಿದೆಯೇ? ಅವರು ನಿಮ್ಮ ಈ ಅತಿ ಆಪ್ತ ಮಾಹಿತಿಯನ್ನು ಬೇರೆಯವರೊಂದಿಗೆ ರವಾನಿಸುತ್ತಿದ್ದಾರೆಯೇ? ಅವರ ಸಹಾಯದ ಹಿಂದೆ ಯಾವುದಾದರೂ ಷರತ್ತು ಅಡಗಿದೆಯೇ? ನಿಮ್ಮ ದೌರ್ಬಲ್ಯವನ್ನೇ ಅವರು ಅಸ್ತ್ರವನ್ನಾಗಿ ಬಳಸುತ್ತಿದ್ದಾರೆಯೇ? ನಾನು ಇದನ್ನು ನಿಮ್ಮಲ್ಲಿ ಸಂಶಯ ಹುಟ್ಟಿಸಲು ಹೇಳುತ್ತಿಲ್ಲ, ಬದಲಾಗಿ ನಿಮ್ಮ ಕಣ್ಣುಗಳನ್ನು ತೆರೆಸಲು ಹೇಳುತ್ತಿದ್ದೇನೆ. ನಿಮ್ಮ ಪ್ರಗತಿಯು ಅವರ ನಿದ್ದೆಗೆಡಿಸುತ್ತೆ. ಅವರು ತಾವೇ ನೇರವಾಗಿ ಏನನ್ನೂ ಮಾಡದೆ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದಾರೆ. ಆದ್ದರಿಂದ ಭಾವನಾತ್ಮಕವಾಗಿ ಅಥವಾ ಕೋಪದಲ್ಲಿ ಯಾವುದೇ ಒಂದು ದೊಡ್ಡ ನಿರ್ಧಾರ ನೀವು ತೆಗೆದುಕೊಳ್ಳಬೇಡಿ. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರ ಲೆಕ್ಕಾಚಾರವನ್ನು ಬ್ರಹ್ಮಾಂಡವು ನೋಡಿಕೊಳ್ಳುತ್ತೆ. ನೀವು ಮಾಡಬೇಕಾದದ್ದು ಕೇವಲ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ನನ್ನ ಅದೃಷ್ಟವು ಈಗ ಮುಕ್ತವಾಗಿದೆ ಎಂದು ದೃಢವಾಗಿ ಸಂಕಲ್ಪ ಮಾಡಿ. ಇದು ಬ್ರಹ್ಮಾಂಡಕ್ಕೆ ನೀವು ನೀಡುವ ಘೋಷಣೆ. ಈ ದೈವಿಕ ಸಂಕೇತಗಳನ್ನು ಅಗತ್ಯವಿರುವ ಇತರರೊಂದಿಗೆ ಹಂಚಿಕೊಳ್ಳಿ. ಯಾರು ಜೀವನದಲ್ಲಿ ನೊಂದು ಹೋಗಿದ್ದಾರೋ ಅವರಿಗೆ ಭರವಸೆ ನೀಡಿ. ಸದಾ ಎಚ್ಚರಿಕೆಯಿಂದ ಇರಿ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಿ. ಇಂದು ಸಿಕ್ಕಿರುವ ಈ ಎಚ್ಚರಿಕೆಯು ನಿಮ್ಮ ಜೀವನದ ಒಂದು ಕಷ್ಟದ ಅಧ್ಯಾಯದ ಅಂತ್ಯ ಮತ್ತು ಒಂದು ಸುಂದರ ಭವಿಷ್ಯದ ಪ್ರಾರಂಭವಾಗಿದೆ. ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ನಾನು ಆ ದೇವರಲ್ಲಿ ಕೇಳಿಕೊಳ್ತೇನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.